ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ನಾವ್ಗೆಲ್ಲ ಗೊತ್ತೇ ಇದೆ, ಕೇರಳದ ವಯನಾಡಿನಲ್ಲಿ ನಡೆದ ಒಂದು ದುರಂತ, ಒಂದು ಘಟನೆ ಸುಮಾರು ಇಲ್ಲಿಯವರೆಗೆ 340 ಜನರನ್ನ ಬಲಿ ಪಡೆಯುತ್ತವೆ ಅಂದರೆ ಇದೊಂದು ಸಾಮಾನ್ಯ ಘಟನೆ ಅಲ್ಲ. ಹಾಗಂತ ಯಾವ ಘಟನೆಯೂ ಕೇವಲವಲ್ಲ. ಇತ್ತೀಚೆಗೆ ಅಂಕೋಲದಲ್ಲಿ ನಡೆದ ಘಟನೆಯೂ ಕೂಡ ಇದೇ ರೀತಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಘಟನೆಗಳು ನಡೆದಾಗ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಎಲ್ಲವೂ ಇದೆ. ಆದರೆ ಮುಂಜಾಗೃತವಾಗಿ ನಾವು ಇನ್ನಷ್ಟು ಜಾಗರೂಕರಾಗುವುದು ಅತ್ಯಂತ ಮಹತ್ವವಿದೆ. ಹಾಗಂತ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬಂದ್ರೆ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೆರೆ ಬಂದಾಗ ಮಾತ್ರ ಜಾಗರೂಕರಾಗುವುದಲ್ಲ. ದೊಡ್ಡ ದೊಡ್ಡ ಪಟ್ಟಣದಲ್ಲಿಯೂ ಮಳೆಯ ಹಾನಿ ಅತ್ಯಂತ ಘೋರವಾಗಿರುತ್ತದೆ. ಹಾಗಾಗಿ ಯಾವುದೋ ಬಿಲ್ಡಿಂಗ್, ರಸ್ತೆ, ಎತ್ತಿನ ಹೊಳೆಯಂತಹ ಯೋಜನೆಗಳಿಗೋಸ್ಕರ ಪರಿಸರವನ್ನ, ಬೆಟ್ಟ ಗುಡ್ಡಗಳನ್ನ, ರಸ್ತೆ ಬದಿಯಲ್ಲಿದ್ದ ಮರಗಿಡಗಳನ್ನ ಕಡಿದು ಪರಿಸರವನ್ನ ನಾಶ ಮಾಡಿ ಮಾಡುವಂತಹ ಯಾವುದೇ ಅಭಿವೃದ್ಧಿಯಾಗಲಿ, ಬೆಳವಣಿಗೆಯನ್ನ ಮಾಡುವುದನ್ನ ಆದಷ್ಟು ಕಡಿಮೆ ಮಾಡಿ ಪರಿಸರವನ್ನ, ಪ್ರಕೃತಿಯನ್ನ ಪ್ರಕೃತಿಯಾಗಿ ಇರಲು ಬಿಡೋಣ, ಪ್ರಕೃತಿಯನ್ನ ಪೂಜಿಸೋಣ ಅಂತ ಹೇಳ್ತಾ ವಯನಾಡಿನಲ್ಲಿ ನಡೆದ ಘಟನೆಯನ್ನ ಕೇಳಿದಾಗ, ಅಲ್ಲಿಯ ಸುದ್ದಿಯನ್ನ ನೋಡಿದಾಗ ಅತ್ಯಂತ ಬೇಸರವೂ ಆಗುವುದು. ಈ ಪ್ರಕೃತಿಯು, ಪರಿಸರವು ಮುನಿದಾಗ ಎಷ್ಟು ರಭಸವಾಗಿ ಇರುತ್ತೆ ಅನ್ನೋದನ್ನ ನಾವು ಸ್ವತಃ ಅನುಭವಿಸಿದ್ದೇವೆ ಸ್ನೇಹಿತರೆ. 2 ವರ್ಷದ ಹಿಂದೆ ವಯನಾಡಿನಲ್ಲಾದ ಹಾಗೆ ನಮ್ಮ ಸುಳ್ಯ ತಾಲೂಕಿನ ಮಾಯಲಕೋಟೆ ಎಂಬ ಗುಡ್ಡದಲ್ಲಿ ಭೂಕುಸಿತ ಆಗಿ ನಮ್ಮ ನೆರೆಯ ಗ್ರಾಮಗಳಲ್ಲಿಯೂ ಹಾಗೆ ನಮ್ಮ ಗ್ರಾಮಕ್ಕೂ ಅದರ ಪರಿಣಾಮ ಬೀರುವುದನ್ನ ನೆನೆದಾಗ ಅರ್ಥ ಆಗುವುದು ಸ್ನೇಹಿತರೆ. ವಯನಾಡಿನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ದುರಂತ ನಡೆದಾಗ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರಬಹುದು ಎಂದು. ಸ್ನೇಹಿತರೆ, ಇದೆಲ್ಲದರ ನಡುವೆ ವಯನಾಡಿನಲ್ಲಿ ಆದ ಘಟನೆಯಲ್ಲಿ ಅಜ್ಜಿ ಮತ್ತು ಮೊಮ್ಮಗಳನ್ನ ಕಾಡಾನೆ ಒಂದು ರಕ್ಷಣೆ ಮಾಡಿರುವ ಸುದ್ದಿ ಕೇಳಿ ಆಶ್ಚರ್ಯ ಆಯ್ತಲ್ವಾ. ಮನೆಯವರೆಲ್ಲ ನೆರೆಗೆ ಸಿಲುಕಿ ಹಾಗೋ ಹೇಗೋ ಬಚಾವಾಗ್ತಾರೆ. ರಾತ್ರಿ ನೆರೆ ಬಂದ ಸಂದರ್ಭದಲ್ಲಿ ಮೊಮ್ಮಗಳು ಮತ್ತು ಅಜ್ಜಿ ಬೆಟ್ಟದ ಮೇಲೆ ಹೋಗಿ ಮರದ ಕೆಳಗಡೆ ಕೂತಿರ್ತಾರೆ ಅಂತೆ. ಊರುಗೂರೇ ಸರ್ವನಾಶವಾಗುವುದನ್ನ ನೋಡ್ತಾ ಇರುವ ಸಂದರ್ಭದಲ್ಲಿ ಕಾಡಾನೆ ಹಿಂಡು ಎದುರಾಗುತ್ತೆ ಅಂತೆ. 3 ಆನೆಗಳು, 1 ಗಂಡು, 2 ಹೆಣ್ಣಾನೆಗಳಂತೆ. ಅಪಾಯ ಮತ್ತಷ್ಟು ಜಾಸ್ತಿ ಆಯ್ತು ಅನ್ನೋದ್ರಲ್ಲಿ ಇದ್ದ ಮೊಮ್ಮಗಳು ಮತ್ತು ಅಜ್ಜಿಯವರು ಕಾಡಾನೆಯ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರಂತೆ. ಆ ಕಾಡಾನೆಗೆ ಏನು ಅರ್ಥ ಆಯ್ತೋ ಏನೋ, ಏನು ಮಾಡದೆ ಸುಮ್ಮನೆ ಇತ್ತಂತೆ. ಅಂದ್ರೆ ಘಟನೆಯ ಪ್ರಭಾವ ಆನೆಗೆ ತಿಳಿಯಿತೋ ಅಥವಾ ಪ್ರಾಣಿಗಳ ಮುಗ್ಧತೆಯೋ. ಸುಮಾರು ಬೆಳಿಗ್ಗೆ 6 ಗಂಟೆಯ ತನಕ ಆನೆಯ ಕಾಲಬುಡದಲ್ಲಿ ಅಜ್ಜಿ ಮೊಮ್ಮಗಳು ಕೂತಿರ್ತಾರಂತೆ. 6 ಗಂಟೆಯ ಸುಮಾರಿಗೆ ಆನೆಗಳು ಹೊರಟು ಹೋಗುತ್ತವೆ ಅಂತೆ. ಅದಾದ ಮೇಲೆ ಬೆಟ್ಟ ಗುಡ್ಡಗಳಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅಂತ ಕೆಲವೊಂದಿಷ್ಟು ಮಂದಿ ಹುಡುಕಲು ಬಂದಾಗ ಅವರು ಈ ಮಹಿಳೆ ಮತ್ತು ಮೊಮ್ಮಗಳನ್ನ ಕಾಪಾಡುವ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಪ್ರಾಣಿಗಳಾಗಲಿ, ಪ್ರಕೃತಿಯಾಗಲಿ, ಮನುಷ್ಯರು ಅವರಿಗೆ ತೊಂದರೆ ಕೊಡದೆ ಹೋದರೆ ಅವರುಗಳು ಕೂಡ ಮನುಷ್ಯರಿಗೆ ತೊಂದರೆ ಕೊಡಲಾರರು ಅಂತ ತಿಳ್ಕೊಳ್ಬಹುದೋ ಏನೋ.